ಪಟ್ಟಾಭಿಷೇಕ ಬೆನ್ನಲ್ಲೇ ಈಗ ಆಡಳಿತ ರಂಗಕ್ಕೆ ಧುಮುಕಿದ್ದಾರೆ ಬಂಡೆ. ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮೊದಲ ಸಂಪುಟ ಸಭೆ ಆರಂಭ ಆಗಿದೆ. ಡಿಸಿಎಂ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ನೂತನ 13 ಸಚಿವರು ಭಾಗಿಯಾಗಿದ್ದಾರೆ. ಮೊದಲ ಸಭೆಯಲ್ಲೇ ಜನಪರ ಯೋಜನೆಗಳಿಗೆ ಒಂದು ಯೋಜನೆಯನ್ನು ಜಾರಿಗೆ ತರುವಂಥ ಯೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ಪ್ಲಾನ್ ಅಂತೂ ನಡೀತಾ ಇದೆ. ಈಗ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮೊದಲ ಸಂಪುಟ ಸಭೆ ಇದು ಒಂಥರ ಪದ್ಧತಿ ಅಂತ ಹೇಳ್ತೀವಿ ನಾವು. ಡಿಸಿಎಂ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ನೂತನ 13 ಸಚಿವರು ಈ ಒಂದು ಸಂಪುಟ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲ ಸಭೆಯಲ್ಲೇ ಜನಪರ ಯೋಜನೆಗಳ ಜಾರಿಗೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಇನ್ನೊಂದು ಗ್ಯಾರಂಟಿ ಬರುವಂಥ ನಿರೀಕ್ಷೆ ಇದೆ ಅಂತೆ. ಸಭೆಯಲ್ಲಿ ಸಚಿವರುಗಳ ಇಲಾಖೆಗಳ ಹಂಚಿಕೆಯ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಸಭೆ ಮುಗಿಯುತ್ತಿದ್ದಂತೆಯೇ ಏನಾಗುತ್ತೆ, ಸುದ್ದಿಗೋಷ್ಠಿ ಮಾಡ್ತಾರೆ. ಹಂಗಾಗಿ ಈಗ ಸಂಪುಟ ಸಚಿವರ ಜೊತೆಗೆ ಒಂದು ಮಹತ್ವದ ಸಭೆ ನಡೀತಾ ಇದೆ. ಆ ಸಭೆ ಮುಕ್ತಾಯ ಆಗ್ತಾ ಇದ್ದಂಗೆ ಸುದ್ದಿಗೋಷ್ಠಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ರೂಪರೇಷೆ ಏನು ಅದನ್ನು ಶೇರ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈಗ ಸಚಿವರ ಜೊತೆ ಸಭೆ ಅಂತೂ ಆರಂಭ ಆಗಿದೆ. ಸಂಪುಟ ಸಭೆ ಅಂದರೆ ಇದು ಮೊದಲ ಸಂಪುಟ ಸಭೆ ಆಗುತ್ತೆ. ಅಂದರೆ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮೊದಲ ಸಂಪುಟ ಸಭೆ ಇದು. ಅದರ ಜೊತೆಗೆ ಡಿಸಿಎಂ ಜಿ ಪರಮೇಶ್ವರ್ ಸೇರಿ ನೂತನ 13 ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸೇರಿಸಿದರೆ 14 ಜನ ಆಗ್ತಾರೆ. ಹಂಗಾಗಿ ಒಟ್ಟು 14 ಜನರ ಜೊತೆ ಈಗ ನಡೀತಾ ಇರುವಂಥ ಮಹತ್ವದ ಸಂಪುಟ ಸಭೆ ಮೊದಲ ಸಭೆ ಆಗುತ್ತೆ. ಈ ಸಭೆ ಆದ ನಂತರ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರ ಜೊತೆಗೆ ಭಾಳಷ್ಟು ಈಗಾಗಲೇ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೆರಡು ಗ್ಯಾರಂಟಿಗಳನ್ನು ಆ್ಯಡ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 6 ಮತ್ತು 7, ಒಂದು ರೈತರ ಪರವಾಗಿ, ಇನ್ನೊಂದು ಯುವಕರಿಗೆ ಮತ್ತೊಂದು ಏನಾದರೂ ಗ್ಯಾರಂಟಿ ಘೋಷಣೆ ಆಗುತ್ತಾ ಅನ್ನುವಂಥ ವಿಚಾರ. ಗ್ಯಾರಂಟಿ ಘೋಷಣೆ ಆಗುತ್ತಾ ಅಥವಾ ಬೇರೆ ಏನಾದರೂ ಪ್ಲಾನ್ ಇದೆಯಾ ಅಂತೇಳಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಚಾಣಕ್ಷತೆ ಇದೆ, ಚಾಣಕ್ಯ ರಾಜಕಾರಣಿ. ಹಂಗಾಗಿ ಇದೆಲ್ಲವನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ತಮಿಳುನಾಡಲ್ಲಿ ವಿಜಯ್ ಬಂದ ತಕ್ಷಣ ಏನೇನು ಮಾಡಿದ್ರಲ್ಲ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಕೂಡ ಮಾಡಬಹುದು. ಆ ರೀತಿಯ ಸಾಧ್ಯತೆ ಇದೆ. ಬಟ್ ಅವಧಿ ಅಂತೂ ಕಮ್ಮಿ ಇದೆ. ಆ ಕಮ್ಮಿಯ ಅವಧಿಯಲ್ಲಿ ಇವರು ಹೇಗೆ ಆಡಳಿತವನ್ನು ನಡೆಸ್ಕೊಡ್ತಾರೆ ಅನ್ನೋ ಕುತೂಹಲ. ಕಮ್ಮಿಯ ಅವಧಿಯಲ್ಲೂ ಕೂಡ 2 ಗ್ಯಾರಂಟಿಗಳು ಬರುತ್ತೆ, 2 ಯೋಜನೆಗಳು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಂಪುಟ ಸಭೆ ಆದ ಬಳಿಕ ಬಹುಶಃ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಒಂದು ವೇಳೆ ಪ್ಲಾನ್ ಇತ್ತು ಅಂದರೆ, ಯೋಜನೆ ಕೊಡುವಂಥದ್ದು ಅಥವಾ ಗ್ಯಾರಂಟಿ ಕೊಡುವಂಥ ಪ್ಲಾನ್ ಇತ್ತು ಅಂದರೆ ಬಹುಶಃ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅದನ್ನು ಬಹಿರಂಗಪಡಿಸುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ. ಪ್ರಮುಖವಾಗಿ ರೈತರಿಗೆ ಮತ್ತು ಯುವಕರಿಗೆ ಆ ಗ್ಯಾರಂಟಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದರಲ್ಲಿ 2 ಮಾತಿಲ್ಲ. ಅದನ್ನು ಹೊರತಾಗಿ ಬೇರೆ ಏನು ಪ್ಲಾನ್ ಇರಬಹುದು ಅನ್ನೋದು, ಆ ಪ್ಲಾನ್ ಬಗ್ಗೆನೇ ಈಗ ಚರ್ಚೆ ಆಗ್ತಿದೆ ಅನ್ನೋದು ಸಂಪುಟ ಸಭೆಯಲ್ಲಿ. ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಮೊದಲ ಸಂಪುಟ ಸಭೆ ಅಂತೂ ಆರಂಭ ಆಗಿದೆ. ಬಟ್ ಜನ ಇನ್ನಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ ಮತ್ತೇನಾದರೂ ಯೋಜನೆ ಅಥವಾ ಗ್ಯಾರಂಟಿ ಬರುವಂಥ ಸಾಧ್ಯತೆ ಇದೆ ಅಂತೇಳಿ. ಆ ರೀತಿ ಸಾಧ್ಯತೆ ಇದೆಯಾ? ಎಂ ಕುಮಾರ್ ಏನು 1-2 ಗ್ಯಾರಂಟಿ ಯೋಜನೆಗಳ ವಿಸ್ತರಣೆ ಮಾಡಬೇಕು ಅಂತ ಚಿಂತನೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಅದರ ಆರ್ಥಿಕ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಂತ ಈಗಾಗಲೇ ಬಂದಂತ ಮಾಹಿತಿ ಪ್ರಕಾರ ಸದ್ಯಕ್ಕೆ ಒಂದು 4-5 ಸಬ್ಜೆಕ್ಟ್ಗಳನ್ನ ಇಂದು ಸಚಿವ ಸಂಪುಟ ಮುಂದೆ ತರಲಾಗಿದೆ ಅಂತ ಅನ್ನೋದು. ಹಿಂದೆ ಡಿ ಕೆ ಶಿವಕುಮಾರ್ ಸಚಿವರಾದ ಸಂದರ್ಭದಲ್ಲಿ ಈ ಒಂದು ರೈತರಿಗೆ ಒಂದು ಟ್ರಾನ್ಸ್ಫಾರ್ಮ್ ಗ್ಯಾರಂಟಿನ ಕೊಡಲಾಗಿತ್ತು. ಅಂದ್ರೆ ಫ್ರೀ ಆಗಿ ಟ್ರಾನ್ಸ್ಫಾರ್ಮ್ ವಿತರಣೆ ಮಾಡುವಂತ ಒಂದು ಸ್ಕೀಮ್ ಅನ್ನ ತರಲಾಗಿತ್ತು. ಅದ ನಂತರ ಅದನ್ನ ಬಂದ್ ಮಾಡಲಾಗಿತ್ತು. ಅವಾಗ ಡಿ ಕೆ ಶಿವಕುಮಾರ್ ಮೈತ್ರಿ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಂತರ ಅದನ್ನ ಬಂದ್ ಮಾಡಲಾಗಿತ್ತು. ಹೀಗಾಗಿ ಮತ್ತೊಮ್ಮೆ ಅದೇ ಒಂದು ಯೋಜನೆಯನ್ನ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಷಯನ ಪ್ರಕಟ ಮಾಡುವ ಮೂಲಕ ರೈತರಿಗೆ ಮತ್ತು ಆ ಒಂದು ಬೆಳೆ ಬೆಳೆಯುವಂತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಒಂದೊಂದು ಟ್ರಾನ್ಸ್ಫಾರ್ಮರ್ ಕನಿಷ್ಠ ಬೇರೆ ಬೇರೆ 2 HP 5 HP ಇರ್ಬೋದು, 8 HP ಇರ್ಬೋದು, 10 HP ಈ ತರ ಬೇರೆ ಬೇರೆ ವಾಣಿಜ್ಯ ಇರ್ಬೋದು ಅಥವಾ ಕೈಗಾರಿಕೆ ಬೇರೆ ಬೇರೆ ಬೆಳಕಿಗೆ ಬಳಸುವಂತ ಟ್ರಾನ್ಸ್ಫಾರ್ಮರ್ಗಳಿಗೆ ದರ ಹೆಚ್ಚಳ ಆಗುತ್ತೆ. ಸುಮಾರು 1-5 ಲಕ್ಷ, ಕೆಲವು 10 ಲಕ್ಷ ಆ ರೀತಿ ಇರ್ತವೆ. ಹಾಗಾಗಿ ಮೊದಲು ಈ ಹಿಂದೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅನ್ನು ಮಾಡಲಾಗಿತ್ತು. ಆನಂತರ
ಸಮಸ್ಯೆ ಬಂದಾಗ ರೈತರು ಅಥವಾ ಏನು ಕೆಟ್ಟ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನ ಅಲ್ಲಿ ತಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅವಕಾಶನ ಕೊಡಲಾಗಿತ್ತು. ಹೀಗಾಗಿ ಈ ಬಾರಿ ಆ ಒಂದು ಯೋಜನೆಯನ್ನ ಮುಂದುವರಿಸಬೇಕು ಅಂತ ಚಿಂತನೆ ಡಿ ಕೆ ಶಿವಕುಮಾರ್ ಇದೆ. ಮುಖ್ಯಮಂತ್ರಿಗಳ ಕಾರಣಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈಗ ಹಿಂದೆ ಅದನ್ನ ಯೋಜನೆಯನ್ನ ಜಾರಿ ತಂದಿದ್ದು. ಇನ್ನು ಎರಡನೇ ವಿಷಯ ಅಂತಂದ್ರೆ ಮಕ್ಕಳಿಗೆ ಮತ್ತು ಏನು ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಬಗ್ಗೆ ಒಂದಷ್ಟು ಗೊಂದಲ ಇತ್ತು. ಹಾಗಾಗಿ ಏಕರೂಪದಲ್ಲಿ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನವನ್ನ ಈಗೇನು ಮಹಿಳೆಯರಿಗೆ ಇದೆ ಅದೇ ಒಂದು ರೀತಿಯಾಗಿ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಅನ್ನ ನೀಡುವಂತ ತೀರ್ಮಾನವನ್ನು ಸಚಿವ ಸಂಪುಟ ಸಭೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದನ್ನ ವಿದ್ಯಾರ್ಥಿಗಳೇ ರಿಸ್ಟ್ರಿಕ್ಟೆಡ್ ಆಗಿರುವಂತಹ ಒಂದು ಬಸ್ ಪಾಸ್ ಅನ್ನು ವಿತರಣೆ ಮಾಡಲಾಗಿತ್ತು. ಈಗ ಅದಕ್ಕೆ ಎಲ್ಲಾ ಶಾಲಾ ಕಾಲೇಜು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ನೀವು PUC ಇಂದ ಏನು ಶಾಲೆಯಿಂದ ಹಿಡಿದು PG ತನಕನೂ ಸಹ ಒಂದು ವಿಸ್ತರಣೆ ಮಾಡಬೇಕು ಅಂತ ಚಿಂತನೆಯಲ್ಲಿ ಈಗ ಸರ್ಕಾರ ಇದೆ. ಹಾಗೆ ಆ ನಿಟ್ಟಿನಲ್ಲೂ ಸಹ ಇಂದು ಆರ್ಥಿಕ ಸ್ಥಿತಿಗತಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಗ್ಯಾರಂಟಿಗೆ ಅಥವಾ ಈ ಒಂದು ಇದಕ್ಕೆ ಅನುಮೋದನೆ ಕೊಡುವಂತ ಸಾಧ್ಯತೆ. ಇನ್ನು ಮೂರನೇದಾಗಿ ಭೂ ಗ್ಯಾರಂಟಿ ಅಂತ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಅದನ್ನ ಘೋಷಣೆ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿರುವಂತಹ ಖಾತೆದಾರರಿಗೆ ಅಥವಾ ಏನು ಆಸ್ತಿ ಮಾಲೀಕರಿಗೆ ಅವರ ಬಿ ಖಾತಾನ ಎ ಖಾತಾ ಮಾಡ್ಕೊಡೋದಕ್ಕೆ ಆಸ್ತಿ ಗ್ಯಾರಂಟಿನ ಭೂ ಗ್ಯಾರಂಟಿ ಅಂತ ಕೊಡುವಂತದ್ದು. ಮತ್ತು ಅವರೊಂದು ವೇಳೆ ಆ ಒಂದು ಆಸ್ತಿಯ ನಿಯಮಿತ ಆಸ್ತಿಗಿಂತ ಹೆಚ್ಚುವರಿ ಭೂಮಿನ ಮಾಡ್ಕೊಂಡಿದ್ರೆ ಅದಕ್ಕೆ 5%, 10% ಮತ್ತು 15% ಎನ್ಕ್ರೋಚ್ಮೆಂಟ್ಗೂ ಸಹ ಅವರು ಲೀಗಲೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು. ಅದನ್ನ ರಾಜ್ಯಾದ್ಯಂತ ಜಾರಿಗೆ ತರಬೇಕು ಅಂತ ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದನ್ನ ಜಾರಿಗೆ ತಂದಿದೆ. ಅದು ನಗರಸಭೆ, ನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, ಪೌರಸಭೆ ಅದರ ವ್ಯಾಪ್ತಿನಲ್ಲಿಲ್ಲ. ಹಾಗಾಗಿ ಓವರ್ ಆಲ್ ಇಡೀ ರಾಜ್ಯಾದ್ಯಂತ ಈ ರೀತಿ ಒಂದು ಗ್ಯಾರಂಟಿ ತರುವ ಮೂಲಕ ರೈತರು, ಸಾರ್ವಜನಿಕರು ಅಥವಾ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರೋ, ಮನೆಗಳ ಕಟ್ಕೊಂಡಿರೋರು, ಇನ್ನೂ ಸಹ ಅಧಿಕೃತವಾಗಿ ಅವ್ರಿಗೆ ಹಕ್ಕುಪತ್ರ ಸಿಗದೆ ಇರೋಂಥವ್ರು ಅಥವಾ ಮನೆ ಕಟ್ಟು ಸಹ ಅವ್ರಿಗೆ ಯಾವುದೇ ದಾಖಲೆ ಇಲ್ಲದವರಿಗೆ ಲೀಗಲೈಸ್ ಮಾಡ್ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಾನೂನು ತರಬೇಕು ಅಥವಾ ಈ ಒಂದು ಗ್ಯಾರಂಟಿನ ಕೊಡಬೇಕು ಅಂತ ನಾವು ಒಂದು ವಿಷಯವನ್ನ ಡಿ ಕೆ ಶಿವಕುಮಾರ್ ತಲೆಯಲ್ಲಿದೆ. ಆ ಒಂದು ವಿಷಯವು ಸಹ ಇಂದು ಸಚಿವ ಸಂಪುಟದ ಮುಂದೆ ಬರ್ಬೋದು. ಆ ಮೂಲಕ ರಾಜ್ಯ ಸರ್ಕಾರ ಆರ್ಥಿಕ ಅನುದಾನವನ್ನು, ಸಂಪನ್ಮೂಲವನ್ನು ಸಂಗ್ರಹ ಮಾಡೋ ನಿಟ್ಟಿನಲ್ಲೂ ಸಹ ಇದೊಂದು ಚಿಂತನೆ ಇದೆ. ಈಗಾಗಲೇ BBMP-ನಲ್ಲಿ ಹಿಂದೆ ಘೋಷಣೆ ಮಾಡಿತ್ತು 5% ತೆರಿಗೆಯನ್ನ ಕಟ್ಟಿ ಅಥವಾ 5% ನೀವು ಅದರ ಏನು ಅಭಿವೃದ್ಧಿ ಹಣವನ್ನ ಕಟ್ಟಿ ನೀವು ಅದನ್ನ ಲೀಗೈಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಅದಾದ ನಂತರ ಯಾರು ಸಹ ಅರ್ಜಿಯನ್ನು ಹಾಕೊಂಡಿರಲ್ಲ. ಹೀಗಾಗಿ ಅದರ ಅದನ್ನ ರೆಡ್ಯೂಸ್ ಮಾಡಿ 2% ಮಾಡಲಾಗಿತ್ತು. ಹೀಗಾಗಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಾಡಿದ್ರೆ ಕನಿಷ್ಠ ಒಂದು 8 ರಿಂದ 10 ಸಾವಿರ ಕೋಟಿ ರೂಪಾಯಿ ಆದಾಯ ಆಗ್ಬೋದು ಅಂತ ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ವಿಷಯವನ್ನು ಚರ್ಚೆ ನಡೆಸಿ ಕಾನೂನಾತ್ಮಕವಾಗಿರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಅದನ್ನ ಘೋಷಣೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಒಂದು 3-4 ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬೇಕು ಅಂತ ಚಿಂತನೆ ಇದೆ. ಇದಕ್ಕೆ ಪರ್ಯಾಯವಾಗಿ ನಾವು ಹೇಳ್ಬೇಕು ಅಂತಂದ್ರೆ ಈಗ ಹಿಂದೆ ಜಾರಿ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಶಕ್ತಿ ಯೋಜನೆ ಇರ್ಬೋದು, ಮತ್ತೆ ಏನು ಯುವ ನಿಧಿ ಇರ್ಬೋದು, ಬೇರೆ ಬೇರೆ ಸ್ಕೀಮ್ಗಳು ಸಹ ಒಂದಷ್ಟು ಪರಿಷ್ಕರಣೆ ಮಾಡುವಂತ ಚಿಂತನೆ ಇದೆ. ಹಾಗಾಗಿ ಅಲ್ಲಿ ಬರುವಂತ ಅನುದಾನವನ್ನ ಈಗೇನು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ ಅಥವಾ ಏನು ಸತ್ತವರು ಇರ್ಬೋದು, ಮೃತಪಟ್ಟವರು ಇರ್ಬೋದು, ಬೇರೆ ಬೇರೆ ಹೆಸರಲ್ಲಿ ಮಿಸ್ಯೂಸ್ ಆಗಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಅಥವಾ ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಾಡಿ ಅದ್ರಲ್ಲಿ ಬರುವಂತ ಅನುದಾನವನ್ನ ಈಗ ಹೊಸದಾಗಿ ಘೋಷಣೆ ಮಾಡುವಂತ ಯೋಜನೆಗಳಿಗೆ ಬಳಕೆ ಮಾಡ್ಕೋಬೇಕು ಅಂತ ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನೂತನ ಮುಖ್ಯಮಂತ್ರಿ ಮತ್ತು ಅವರು ಸಚಿವ ಸಂಪುಟದ ಸಹೋದರಿಗಳು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿ ಅಧಿಕೃತವಾಗಿ ಈ ಒಂದು ವಿಷಯವನ್ನ ಪ್ರಕಟ ಮಾಡ್ತಾರೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.